ನಾನೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡಿದೆ. ಅದೇ ರಿಪ್ಪನ್ ಸ್ವಾಮಿ. ವೆಲ್ ರಿಟನ್ ಅಂಡ್ ಡೈರೆಕ್ಟೆಡ್ ಬೈ ಕಿಶೋರ್ ಮೂಡುಬಿದ್ರೆ. ಆ್ಯಂಡ್ ದ ಇಂಟ್ರೆಸ್ಟಿಂಗ್ ಪಾರ್ಟ್ ಈಸ್ ವಿಜಯ್ ರಾಘವೇಂದ್ರ ಅವ್ರನ್ನ ಒಂದು ರಾ ಆ್ಯಂಡ್ ರಗಡ್ ಕ್ಯಾರೆಕ್ಟರ್ ನೋಡೋದಕ್ಕೆ ಶಾಕಿಂಗ್ ಆಗಿತ್ತು. ಟು ಬಿ ಪ್ರಿಸೈಸ್, ನೆವರ್ ಸೀನ್ ಬಿಫೋರ್ ಲುಕ್ಸ್ ಅಂತಾನೂ ಹೇಳ್ಬೋದು. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಇನಿಷಿಯಲ್ ಸ್ಟಾರ್ಟು ಫಸ್ಟ್ ಫ್ರೇಮ್ ಇಂದನೇ ಒಂದು ಕ್ಯೂರಿಯಾಸಿಟಿ ಮತ್ತೆ ಸಸ್ಪೆನ್ಸ್ ಇಂದನೇ ಶುರು ಮಾಡಿದ್ದಾರೆ. ಫಸ್ಟ್ ಹಾಫ್ ಅಲ್ಲಿ ರಿಪ್ಪನ್ ಸ್ವಾಮಿ ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ಕೊಟ್ಟು ಸ್ವಾಮಿಗೆ ರಿಪ್ಪನ್ ಸ್ವಾಮಿ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಇರುವಂತ ಫೈಟ್ ಸೀಕ್ವೆನ್ಸ್ಗಳು ನಿಮಗೆ ರಾ ಅಂಡ್ ರಿಯಲಿಸ್ಟಿಕ್ ಅನ್ನೋ ಫೀಲ್ ಕೂಡ ಕೊಡುತ್ತೆ ಅಂಡ್ ನಿಮಗೆ ಅದು ಎಂಗೇಜ್ ಕೂಡ ಮಾಡುತ್ತೆ. ಇನ್ನು ಕಂಪ್ಲೀಟ್ ಫಸ್ಟ್ ಹಾಫ್ ಅಲ್ಲಿ ಸಿನಿಮಾದ ಕಥೆನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಆ ಒಂದು ಸಸ್ಪೆನ್ಸ್ಫುಲ್ ನರೇಟಿವ್ ಇದ್ರೂ ಕೂಡ ಕೆಲವೊಂದು ಕಡೆ ಪ್ರಿಡಿಕ್ಟಬಲ್ ಅಂತ ಅನ್ಸುತ್ತೆ, ಬಟ್ ಆದ್ರೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ನಿಮ್ನ ಸರ್ಪ್ರೈಸ್ ಮಾಡುತ್ತೆ. ಈ ಸಿನಿಮಾದ ಮೇನ್ ಹೈಲೈಟ್ ಏನು ಅಂತಂದರೆ, ಎಲ್ಲ ಆ್ಯಕ್ಟರ್ಸು ಕೂಡ ಒಂದು ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ಕ್ಯಾರೆಕ್ಟರ್ಸ್ ಕೂಡ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನೂ ಕೂಡ ತುಂಬ ಚೆನ್ನಾಗೇ ಬರ್ಕೊಂಡಿದ್ದಾರೆ. ಜೊತೆಗೆ ಕನ್ವೆ ಮಾಡಬೇಕಾದಂಥ ವಿಷಯಗಳನ್ನ ತುಂಬ ಚೆನ್ನಾಗೇ ಕನ್ವೆ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೂ ಕೊಟ್ಟಂಥ ಕಾಮಿಡಿ ಲೈನ್ಸ್ಗಳು ವರ್ಕೌಟ್ ಆಗಿದೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ವಿಜಯ್ ರಾಘವೇಂದ್ರ ಸರ್ಸ್ ಆ್ಯಕ್ಟಿಂಗ್. ಅವ್ರ ಆ್ಯಕ್ಟಿಂಗ್ ನೋಡ್ಬಿಟ್ಟು ಈ ಸಿನಿಮಾದಲ್ಲಿ ನನಗೆ ಖುಷಿ ಆಯಿತು. ಏನಕ್ಕೆ ಅಂದರೆ, ಈ ಸಿನಿಮಾದಲ್ಲಿ ಅವ್ರಿಗೆ ಕೊಟ್ಟಂಥ ಎಮೋಷನ್ಸ್ ಆಗಿರ್ಬೋದು, ಆ ಕ್ಯಾರೆಕ್ಟರಲ್ಲಿ ಇದ್ದಂಥ ರೇಜ್ ಆಗಿರ್ಬೋದು, ವೈಲೆನ್ಸ್ ಆಗಿರ್ಬೋದು, ಆರಗೆನ್ಸಿ, ಈಗೋ, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಬಟ್ ಇನ್ನೊಂದೇನು ಹೇಳಬೇಕು ಅಂತಂದರೆ, ಈಸ್ ಅ ವರ್ಸಟೈಲ್ ಆ್ಯಕ್ಟರ್ ಅನ್ನೋದು ಕೂಡ ಪ್ರೂವ್ ಆಗುತ್ತೆ. ನನ್ನ ಪ್ರಕಾರ ಇವರು ಜಾಸ್ತಿ ಜಾನ್ರ ಎಕ್ಸ್ಪ್ಲೋರ್ ಮಾಡಿದ್ರೆ ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಡ್ಬೋದು ಅನ್ನೋ ಒಂದು ಅನಿಸಿಕೆ. ಇನ್ನು ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಅಂತ ಬಂದರೆ, ಸ್ಯಾಮ್ಯುಯಲ್ ಅವರು ಈಸ್ ಗಿವನ್ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಎಮೋಷನ್ನ, ಟೆನ್ಷನ್ನ ತುಂಬ ಚೆನ್ನಾಗೇ ಎಲಿವೇಟ್ ಮಾಡಿದ್ದಾರೆ. ಅಂದರೆ ಅವರ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರಿಂದ ಸಸ್ಪೆನ್ಸ್ನ ಅದೇ ಥರ ಕ್ಯಾರಿ ಕೂಡ ಮಾಡಿದ್ದಾರೆ. ಇನ್ನು ರಂಗನಾಥ್ ಅವರ ಒಂದು ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ, ಪ್ರತಿಯೊಂದು ಫ್ರೇಮ್ಸಲ್ಲೂ ಕೂಡ ಒಂದು ಮಲ್ನಾಡ್ ವೈಬ್ಸ್ನ ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಜೊತೆಗೆ ಸಸ್ಪೆನ್ಸ್ನ ವಿಜುವಲಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಸಿನಿಮಾದ ಸೆಕೆಂಡ್ ಹಾಫಲ್ಲಿ ಪ್ಲಾಟ್ ರಿವೀಲ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗೂ ಕೂಡ ಕನೆಕ್ಟಿವಿಟಿ ಸಿಗ್ತಾ ಹೋಗುತ್ತೆ. ಥ್ರೂ ಔಟ್ ದ ಸಿನಿಮಾ ಸೆಕೆಂಡ್ ಹಾಫಲ್ಲಿ ನಿಮಗೆ ಎಂಗೇಜ್ ಮಾಡುತ್ತೆ. ನಿಮ್ಗೆಲ್ಲೂ ಕೂಡ ಬೋರ್ ಆಗಲ್ಲ, ಸ್ಲೋ ಅನ್ನೋ ಫೀಲ್ ಕೊಡಲ್ಲ. ಈ ಒಂದು ಸಿನಿಮಾದಲ್ಲಿ ಒಂದು ಎಮೋಷನ್ನ ಮತ್ತು ಸಸ್ಪೆನ್ಸ್ನ ಚೆನ್ನಾಗೇ ಬ್ಯಾಲೆನ್ಸ್ ಮಾಡಿದ್ದಾರೆ. ಕೆಲವೊಂದು ಕಡೆ ಕಿಶೋರ್ ಮೂಡುಬಿದ್ರೆ ಅವರು ಬರ್ಕೊಂಡಿದ್ದನ್ನ ವಿಜುವಲಿ ಇನ್ನೂ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಬಟ್ ಇವರ ಒಂದು ಎಫರ್ಟ್ಸ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಅ ಗ್ರೇಟ್ ಎಫರ್ಟ್ ಆ್ಯಂಡ್ ಒಳ್ಳೆ ಪ್ರಯತ್ನ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ರಿಪ್ಪನ್ ಸ್ವಾಮಿ ಸಿನಿಮಾ ನಿಮ್ಮ ನಿಯರ್ ಬೈ ಥಿಯೇಟರ್ಸಲ್ಲಿ 29ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಗ್ನಗ್ತಾ ಇರಿ.